Hi everyone, welcome you all to GLP classes. I am Neha Kiran. ಪ್ರೀತಿಯ ಸೆಕೆಂಡ್ PUC ವಿದ್ಯಾರ್ಥಿಗಳೇ, ನಿಮಗೆ ಸೆಕೆಂಡ್ ಪ್ರಿಪರೇಟರಿ ಈಗ ಆಲ್ರೆಡಿ ಮುಗಿದಿದೆ. ಇಂಗ್ಲಿಷ್ ನ ಸೆಕೆಂಡ್ ಪ್ರಿಪರೇಟರಿಯ ಕೀ ಆನ್ಸರ್ ಅನ್ನು ನಾನು ನಿಮಗೆ ತಂದಿದ್ದೇನೆ. ಪೂರ್ತಿ ಇಡೀ ಕ್ವಶನ್ ಪೇಪರ್ ನ ಕೀ ಆನ್ಸರ್ ನಾನು ತಂದಿದ್ದೇನೆ. ಸೊ ವಿಡಿಯೋವನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ವಿತ್ ಎಕ್ಸ್ಪ್ಲನೇಷನ್ ನಿಮ್ಗೆ ಕೀ ಆನ್ಸರ್ ಅನ್ನ ಕೊಡ್ತೀನಿ. ಇದ್ರ PDF ಕೂಡ ಅವೈಲಬಲ್ ಇರುತ್ತೆ. PDF ಅನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಹಾಕಿರ್ತೇನೆ. ಇಡೀ ದ ಹೋಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ನಿಮ್ಗೆ ಸಿಕ್ಕತ್ತೆ. ಈ ಸಲ ತುಂಬಾ ಈಸಿ ಆಗಿತ್ತು. ಮೋಸ್ಟ್ ಆಫ್ ದ ಕ್ವಶನ್ಸ್ ವೇರ್ ಫ್ರಮ್ ದಿಸ್ ಮಾಡೆಲ್ ಪೇಪರ್ಸ್. ಬನ್ನಿ ಶುರು ಮಾಡೋಣ. ಫಸ್ಟ್ ಕ್ವೆಶನ್. In Romeo and Juliet, Dash is described as gentle, loving black road ಅಂತ ಯಾವ್ದನ್ನ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂದ್ರೆ ಆಪ್ಷನ್ ಬಿ ದ ನೈಟ್. Second question, match the particulars in column A with the amount. So that is the French government to 16,000 francs, the Italian king 12,000 francs, the pension fixed 600 francs. So option A get 3, A get third one, B get first, C get second one is the right answer. Third one, choose the statement which is incorrect. ಇದನ್ನ ನೋಡ್ಕೊಳ್ಳಿ, ಕರೆಕ್ಟ್ ಅಲ್ಲ, ಇನ್ಕರೆಕ್ಟ್, ತಪ್ಪಾದ ಹೇಳಿಕೆ ಯಾವುದು? ಆನ್ಸರ್, ಪೇರೆಂಟ್ಸ್ ಮೇ ಹೌಸ್ ದ ಸೋಲ್ಸ್ ಆಫ್ ಚಿಲ್ಡ್ರನ್. ರಾಂಗ್, ನಾಟ್ ದ ಸೋಲ್ಸ್ ಬಟ್ ಬಾಡಿ ಆಫ್ ದ ಚಿಲ್ಡ್ರನ್. Fourth question, the peace between Donna Laura and Don Gonzalo is made by dash. A pinch of snuff. Option D is the right answer. Fifth question, Tammanna initially had dash acres of wetland in the gardener. ಎಷ್ಟಿತ್ತು ಇನಿಷಿಯಲ್ ಆಗಿ? ಇನಿಷಿಯಲ್ ಮೀನ್ಸ್ ಸ್ಟಾರ್ಟಿಂಗ್, ಪ್ರಾರಂಭದಲ್ಲಿ ಎಷ್ಟು ಎಕರ್ಸ್ ಇತ್ತು? ವೆಟ್ಲ್ಯಾಂಡ್ ಅಂದ್ರೆ ನೀರಾವರಿ ಭೂಮಿ. ದಟ್ ಈಸ್ 10 acres. ಆಪ್ಷನ್ ಎ. Sixth question, which of the following statements is incorrect? Again ಇಲ್ಲಿ ಇನ್ಕರೆಕ್ಟ್ ಅನ್ನೇ ಕೇಳಿದ್ದಾರೆ. ಸೊ ಆನ್ಸರ್, ಶಿ ಹ್ಯಾಡ್ ಮೋರ್ ಎನಿಮೀಸ್. ಆಕೆಗೆ ಮೋರ್ ಎನಿಮೀಸ್ ಇದ್ರು ಅನ್ನೋದು ಇನ್ಕರೆಕ್ಟ್. ಆದ್ರೆ ಅಲ್ಲಿ ಆಕ್ಚುಲ್ ಕರೆಕ್ಟ್ ಆನ್ಸರ್ ನೋ ಎನಿಮೀಸ್, ಅವ್ರಿಗೆ ಎನಿಮೀಸೇ ಇರ್ಲಿಲ್ಲ. ಅದು ಸರಿಯಾದ ಕರೆಕ್ಟ್. ಬಟ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಆಪ್ಷನ್ ಸಿ, ಶಿ ಹ್ಯಾಡ್ ಮೋರ್ ಎನಿಮೀಸ್ ಅನ್ನೋದು ಇನ್ಕರೆಕ್ಟ್, ತಪ್ಪಾದ ಉತ್ತರ, ತಪ್ಪಾದ ಹೇಳಿಕೆ. Question number 7. George Mikes met a jeer at dash who bowed to him cheaply. Answer, option D, Nara. Eighth question. Consider the statements from the lesson The Voter and answer. Marcus Ibe, two statements ಇರುತ್ತೆ. ಇದು ಒಂದು ಸ್ಟೇಟ್ಮೆಂಟ್, ಇನ್ನೊಂದು ರೀಸನ್. ಸ್ಟೇಟ್ಮೆಂಟ್ ಒಂದು, ಮಾರ್ಕಸ್ ಇಬೆ ಹ್ಯಾಡ್ ಜಾಯಿಂಡ್ ಪಾಲಿಟಿಕ್ಸ್. ಇದು ಕರೆಕ್ಟ್ ಆಗಿದೆಯಾ? ಹೌದು, ಆತ ಪಾಲಿಟಿಕ್ಸ್ ಜಾಯಿನ್ ಆದ. ದ ವಿಲೇಜರ್ಸ್ ಆಫ್ ಉಮೋಫಿಯಾ ಫೋರ್ಸ್ಡ್ ಹಿಮ್ ಟು ಜಾಯಿನ್ ಪಾಲಿಟಿಕ್ಸ್. ಮಾರ್ಕಸ್ ಇಬೆ ಅನ್ನ ಪಾಲಿಟಿಕ್ಸ್ ಸೇರ್ಕೊ ಅಂತ ಉಮೋಫಿಯಾದ ಜನರು ಆತನನ್ನ ಫೋರ್ಸ್ ಮಾಡಿದ್ರ? ಇಲ್ಲ. ಸೊ ದಿಸ್ ಇಸ್ ನಾಟ್ ದ ರೀಸನ್. ಸೊ ಆನ್ಸರ್, ಓನ್ಲಿ ದ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ರೀಸನ್ ಇಸ್ ರಾಂಗ್. ಆಪ್ಷನ್ ಎ, ಓನ್ಲಿ ದ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. Ninth question, riding a bicycle is like dash for woman according to Kannammal. Option B, flying an aeroplane. 10th question, according to the poem Water, dash is witness to centuries of social injustice. Correct answer, water. 11th question, fill in the blanks with passive form of the verb given in brackets. ತುಂಬಾ ಈಸಿ ಇದೆ ಈ passive form. ನಾನು ನಿಮ್ಗೆ ಮಾಡೆಲ್ ಪೇಪರ್ 1 ಅನ್ನ ಸಾಲ್ವ್ ಮಾಡುವಾಗ ಡೀಟೇಲ್ ಆಗಿ ಹೇಳಿದೀನಿ. ಸೊ ಇಲ್ಲಿ ನೋಡೋಣ ಬನ್ನಿ. ಮೊನಾಕೋ ವಾಸ್ ಕಾಲ್ಡ್ ಅ ಟಾಯ್ ಕಿಂಗ್ಡಮ್ ಒನ್ಸ್ ಎ ಮರ್ಡರ್ ಡ್ಯಾಶ್ ಇದೆ ವಾಸ್ ಕಮಿಟೆಡ್. ಸೊ ಇಲ್ಲೆಲ್ಲ ಮಾಡೆಲ್ ಪೇಪರ್ಸ್ ಅನ್ನ ನೋಡಿದಾಗ ಮ್ಯಾಕ್ಸಿಮಮ್ ಪ್ಯಾಸಿವ್ ಫಾರ್ಮ್ ವಾಸ್ ವರಲ್ಲೇ ಬರುತ್ತೆ, ಬಿ ವರ್ಬ್ಸ್ ಅಲ್ಲೇನೆ ಬರುತ್ತೆ. ಹ್ಯಾಸ್ ಹ್ಯಾವ್ ಅಂತ ಬರೋದಿಲ್ಲ. ಈಸ್ ವಾಸ ಅಥವಾ ಈಸ್ ಆರ್ ವಾಸ್ ವರ್ ಅಷ್ಟರಲ್ಲಿ ನೀವು ಡಿಸೈಡ್ ಮಾಡ್ಬೇಕಾಗುತ್ತೆ. ಇನ್ ದಟ್ ಕಿಂಗ್ಡಮ್ ದ ಕ್ರಿಮಿನಲ್ ಸೆಂಟೆನ್ಸ್ ಅಂತ ಇದೆ. ಆನ್ಸರ್ ವಾಸ್ ಸೆಂಟೆನ್ಸ್ಡ್. ವಾಸ್ ಯಾಕೆ? ಬಿಕಾಸ್ ಸಬ್ಜೆಕ್ಟ್ ಕ್ರಿಮಿನಲ್ ಅನ್ನೋದು ಸಿಂಗ್ಯುಲರ್. ದ ಕ್ರಿಮಿನಲ್ ಸಿಂಗ್ಯುಲರ್ ಇರೋದ್ರಿಂದ ವಾಸ್.
ಸೊ ದ ಕ್ರಿಮಿನಲ್ ಡ್ಯಾಶ್ ಆಸ್ಕ್ಡ್, ಅಗೇನ್ ಕ್ರಿಮಿನಲ್ ಸಿಂಗ್ಯುಲರ್ ಇದೆ, ಹಾಗಾಗಿ ವಾಸ್ ಆಸ್ಕ್ಡ್. ಟೋಟಲ್ ಸೆಂಟೆನ್ಸ್ ಫಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ವಾಸ್ ಅನ್ನ ತಗೋಬೇಕು. ಅಂಡ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ವರ್ಬ್ ಯಾವಾಗ್ಲೂ V3 ನಲ್ಲೇ ಇರಬೇಕು. ಆಲ್ ದ ವರ್ಬ್ಸ್ ಶುಡ್ ಬಿ ಇನ್ V3. ನೆಕ್ಸ್ಟ್ ಕ್ವಶನ್ ನಂಬರ್ 2. Fill in the blanks with appropriate expressions given in brackets. ಈ ಎಕ್ಸ್ಪ್ರೆಷನ್ಸ್ ಬಗ್ಗೆ ಮಕ್ಕಳು ಬಹಳ ಕಂಪ್ಲೇಂಟ್ ಇದೆ, ನಮ್ಗೆ ಗೊತ್ತಾಗ್ತಿಲ್ಲ ಅನ್ನೋದು. A lot of women of Pudukottai were unable to wait for ladies' cycles. Therefore, they had dash ಅಂತ ಇದೆ. They had to put up with ಅಂದ್ರೆ ಅಡ್ಜಸ್ಟ್ ಅಂತ, ಗೆಟ್ ಅಡ್ಜಸ್ಟ್ ವಿತ್ ಮೆನ್ ಸೈಕಲ್. ಸೊ ಅಲ್ಲಿ ಲೇಡಿ ಸೈಕಲ್ಗೋಸ್ಕರ ಕಾಯಕ್ ಆಗ್ತಿರ್ಲಿಲ್ಲ, ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಮೆನ್ ಸೈಕಲ್ ಅನ್ನೇ ಅಡ್ಜಸ್ಟ್ ಮಾಡ್ಕೋತಾರೆ. ದೇ ನ್ಯೂ ದಟ್ ಬೈಸಿಕಲ್ಸ್ ಡ್ಯಾಶ್ ಟೈಮ್ ವೇಸ್ಟೆಡ್, ಕಟ್ ಡೌನ್ ಆನ್ ಟೈಮ್ ವೇಸ್ಟೆಡ್ ಫಾರ್ ವೇಟಿಂಗ್ ಫಾರ್ ಬಸ್ಸಸ್. ಸೊ ಬೈಸಿಕಲ್ಸ್ ಅನ್ನ ಬಳಸೋದ್ರಿಂದ ಅವರ ಟೈಮ್ ವೇಸ್ಟ್ ಆಗ್ತಿರೋದು ಕಟ್ ಡೌನ್ ಆಯ್ತು, ಕಡಿಮೆ ಆಯ್ತು, ಸಮಯ ವ್ಯರ್ಥ ಆಗೋದು ಕಡಿಮೆ ಆಯ್ತು ಅಂತ ಅರ್ಥ ಕೊಡುತ್ತೆ. 13th question. Read the paragraph and match the pronouns. ಡೆಡ್ ಈಸಿ ಇದು, ಬಹಳ ಈಸಿ ಇದೆ. ಅದರಲ್ಲಿ ಶಿ refers to ಚೈತ್ರ, ಇಟ್ ಇದು ಅಂದ್ರೆ ಕೊಕ್ಕೋ, ಹರ್ ಅವಳ ಅಂದ್ರೆ ಚೈತ್ರಾಳ, ಈ ಅವನು ಅಂದ್ರೆ ಮಂಜುನಾಥ್, ಕೋಚ್ ಅವರು ಮಂಜುನಾಥ್, ದೆಮ್ಸೆಲ್ಸ್ ಅವ್ರಿಗೇನೆ ಅವ್ರಿಗೆ ಅಂದ್ರೆ ಯಾರಿಗೆ, ಪ್ಲೇಯರ್ಸ್ಗೆ. ಇದು ಪ್ರೊನೌನು ತುಂಬಾ ಈಸಿ ಇದೆ, ಆರಾಮಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಪಾರ್ಟ್ ಬಿ, 3 ಕ್ವೆಶನ್ಸ್ ಅನ್ನ ಬರೀಬೇಕು ನೀವು, ಎನಿ 2 ಮಾರ್ಕ್ಸ್ಗೆ. Who are compared to a snowy dove and crows respectively in Romeo and Juliet? Romeo is compared to snowy dove and other companions are compared to crows. Other companions. Next, according to the prophet in On Children, who bends the bow and why? Answer, God bends the bow to send children. ಇದು who bends ಅನ್ನೋದಕ್ಕೆ ಇದು ಆನ್ಸರು. Why ಅನ್ನೋದಕ್ಕೆ to send children forth as living arrows into the future. 16th question. Name the 2 popular courses in Earth University as mentioned by Vandana Shiva. Answer, ecological agriculture and sustainable development. ಅಲ್ಲಿ ತುಂಬಾ ಕೋರ್ಸಸ್ ಇದೆ, ಯಾವ್ದಾದ್ರು 2 ಮೆನ್ಷನ್ ಮಾಡಬಹುದು. Next, 17th question. Which is the mighty movement mentioned in the poem Water? ವಾಟರ್ ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂತಹ ಮೈಟಿ ಮೂವ್ಮೆಂಟ್ ಯಾವುದು? ದ ಮೈಟಿ ಮೂವ್ಮೆಂಟ್ ಇಸ್ ದ ಸ್ಟ್ರಗಲ್ ಅಗೇನ್ಸ್ಟ್ ಅಪರ್ಥೈಡ್. ವೇರ್ ಡಿಡ್ ಇಟ್ ಹ್ಯಾಪನ್? ಇಟ್ ಹ್ಯಾಪನ್ಡ್ ಇನ್ ಚಾದರ್ ಟ್ಯಾಂಕ್. ನೆಕ್ಸ್ಟ್, ಯಾವ್ದಾದ್ರು 4 ಕ್ವೆಶನ್ಸ್ ಗೆ ಆನ್ಸರ್ ಮಾಡಬೇಕು, 4ಕ್ಕೆ 3 ಮಾರ್ಕ್ಸ್ ಈಚ್. ಸೊ ಇದನ್ನ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ, ಇಲ್ಲಿ ಆನ್ಸರ್ ಇರುತ್ತೆ, ನೀವೇ ನೋಡ್ಕೊಳ್ಳಿ. ಈಸಿ ಕ್ವೆಶನ್ಸ್, ನೀವೇ ನೋಡ್ಕೊಳ್ಳಿ ನಿಧಾನವಾಗಿ. ಇದು ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ವಿತ್ ಮೀನಿಂಗ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಇವಾಗ ನಾನು ಹೆಚ್ಚು ಫೋಕಸ್ ಗ್ರಾಮರ್ ಫೋಕಸ್ ಮಾಡೋಣ. ಪಾರ್ಟ್ ಸಿ, ಕ್ವಶನ್ ನಂಬರ್ 30, ಪ್ಯಾಸೇಜ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಚೂಸ್ ಪ್ಯಾಸೇಜ್. First question, William joined the Naval Academy in dash. Answer, Maryland. B question, when was Sunita Williams born? Answer, Sunita Williams was born on September 19th, 1965. C question, what degree did Sunita Williams complete in 1995? ಯಾವ ಡಿಗ್ರಿ ಅವ್ರು ಕಂಪ್ಲೀಟ್ ಮಾಡಿದ್ರು? Answer, she completed her MS in Engineering Management in 1995. MS in Engineering Management ಅದನ್ನ ಕಂಪ್ಲೀಟ್ ಮಾಡಿದ್ರು. D question, how many days did she spend on the ISS during her first mission? ಆಕೆ ಫಸ್ಟ್ ಹೋದಾಗ, ಫಸ್ಟ್ ಮಿಷನ್ ಅಲ್ಲಿ ISS ನಲ್ಲಿ, ಇಂಟರ್ನ್ಯಾಷನಲ್ ಸ್ಪೇಸ್ ಶಿಪ್ ನಲ್ಲಿ ಎಷ್ಟು ದಿನಗಳನ್ನ ಅಲ್ಲಿ ಕಳೆದ್ರು, ಸ್ಪೆಂಡ್ ಮಾಡಿದ್ರು? Answer, 195 days.
ಈ ಕ್ವೆಶನ್, ಹೂ ಅಕಂಪನಿಡ್ ಸುನಿತಾ ವಿಲಿಯಮ್ಸ್ ಆನ್ ದ 2024 ಸ್ಟಾರ್ ಲೈನರ್ ಮಿಷನ್ ಟು ದ ISS? ಸುನಿತಾ ವಿಲಿಯಮ್ಸ್ ಜೊತೆ ಇನ್ಯಾರು ಅವ್ರ ಜೊತೆ ಅಕಂಪನಿ ಮಾಡಿದ್ರು, ಜೊತೆಲಿ ಹೋಗಿದ್ರು? ಆನ್ಸರ್, ಬೇರಿ ವಿಲ್ಮೋರ್. F question, Dash was the first American astronaut of Indian heritage to go into space. ಅಮೆರಿಕದ ಮೊದಲ ಭಾರತೀಯ, ಅಮೆರಿಕ ಸಿಟಿಜನ್ ಆದ್ರೆ ಭಾರತೀಯ ಮೂಲದವಳು ಯಾರು, ಫಸ್ಟ್ ಯಾರು ಹೋಗಿದ್ದು ಅಂದ್ರೆ ಕಲ್ಪನಾ ಚಾವ್ಲಾ, 2007. G question, antonym for the word complete. Complete ಪದದ antonym means ವಿರುದ್ಧ ಪದ incomplete. H question, what was Sunita Williams trained in while working at Moscow with RFSA? RFSA ದಲ್ಲಿ, ಮಾಸ್ಕೋದಲ್ಲಿ RFSA ದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಏನನ್ನ, ಯಾವ ಟ್ರೈನಿಂಗ್ ಅನ್ನ ಪಡ್ಕೊಂಡ್ರು? ಶಿ ವಾಸ್ ಟ್ರೈನ್ಡ್ ಇನ್ ರೋಬೋಟಿಕ್ಸ್ ಅಂಡ್ ISS ಆಪರೇಷನ್ಸ್. Robotics and ISS operations. Next, I question, what was Sunita Williams' childhood dream? Childhood dream ಏನಾಗಿತ್ತು? To become a veterinary doctor. ಓಕೆ, ನೆಕ್ಸ್ಟ್ ಪೋಯಮ್ ಯಾರಾದ್ರೂ ಚೂಸ್ ಮಾಡಿದ್ರೆ ಪೋಯಮ್ಗೆ ಆನ್ಸರ್ ಕೂಡ ಇಲ್ಲಿದೆ, ನೀವು ನೋಡ್ಕೋಬಹುದು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಯಾರು ನಾನು ನೋಡೇ ಇಲ್ಲ ಪೋಯಮ್ಗೆ ಆನ್ಸರ್ ಮಾಡ್ತೀನಿ ಅನ್ನೋರು, ಬಿಕಾಸ್ ಪ್ಯಾಸೇಜೇ ಈಸಿ ಇರುತ್ತೆ, ರಿಸ್ಕ್ ತಗೊಳಕ್ ಹೋಗಲ್ಲ. ಪಾರ್ಟ್ ಡಿ ವೆರಿ ಈಸಿ. Nisha is used to come to college dash bus. Preposition, correct preposition ಯಾವುದು? By bus. By walk, by bus, by vehicle, by two-wheeler ಹಾಗೆ ಬರ್ತೀವಿ. Rearrange the following. Rearrange ಮಾಡಬೇಕು. First one is, the cats were first domesticated by ancient Egyptians. ಡೊಮೆಸ್ಟಿಕೇಟೆಡ್ ಅಂದ್ರೆ ಸಾಕಾಣಿಕೆ. ಕ್ಯಾಟ್ಸ್ ಅನ್ನ ಮೊದಲು ಸಾಕಾಣಿಕೆ ಮಾಡಿದವರು, ಸಾಕಿದವರು ಏನ್ಷಿಯಂಟ್ ಎಜಿಪ್ಷಿಯನ್ಸ್. ನೆಕ್ಸ್ಟ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಇನ್ ಮೈಸೂರ್. ನಾವು ಫ್ರೆಂಡ್ಸ್ ಅಂತ ಇರೋದು ನೋಡ್ಕೊಂಡು ಪ್ಲೂರಲ್ ಅನ್ಕೋತೀವಿ, ಪ್ಲೂರಲ್ ಅಲ್ಲ, ಇದರಲ್ಲಿ ಒನ್ ಅಂತಾರೆ. ನಮ್ಮ ಫ್ರೆಂಡ್ಸ್ ಗಳಲ್ಲಿ, ಎಷ್ಟೊಂದ್ ಜನ ಫ್ರೆಂಡ್ಸ್ ಗಳಲ್ಲಿ ಒಬ್ರು, ಇದ್ರಲ್ಲಿ ಒಬ್ರು, ಸೊ ಒನ್ ಅಂತ ಇರೋದ್ರಿಂದ ಸಿಂಗ್ಯುಲರ್ ಬರುತ್ತೆ. ಸೊ ಸಿಂಗ್ಯುಲರ್ ಬಂದ್ರೆ ವರ್ಬು ಲೀವ್ಸ್, ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಟೆನ್ಸಸ್ ಬಗ್ಗೆ ಕ್ಲಾಸಸ್ ಇದೆ. ಟೆನ್ಸಸ್ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಎಸ್ಪೆಷಲಿ ಇದರಲ್ಲಿ ಕೊಡೋದು. ನೀವು ನನ್ನ ಟೆನ್ಸಸ್ ಕ್ಲಾಸ್ ಅನ್ನ ನೋಡಬಹುದು. ಕ್ವಶನ್ ಟ್ಯಾಗ್ ಇದೆ, ಟೆನ್ಸಸ್ ಇದೆ, ಆಕ್ಟಿವ್ ಪ್ಯಾಸಿವ್ ಇದೆ, ಅಂಡ್ ರಿಪೋರ್ಟೆಡ್ ಸ್ಪೀಚ್ ಇದೆ. ನೀವು ಅದು ಎಲ್ಲಾ ವಿಡಿಯೋಸ್ ಅನ್ನ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಬಹುದು. GLV ಕ್ಲಾಸಸ್ ನನ್ನ ಚಾನಲ್ ನೇಮು. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ಗ್ರಾಮರ್ ಪ್ಲಸ್ ಬೇರೆ ಮಾಡೆಲ್ ಪೇಪರ್ಸ್, ಅದಕ್ಕೆಲ್ಲ ಕೀ ಆನ್ಸರ್ ನನ್ನ ಚಾನಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್, ಈ ಡ್ಯಾಶ್ ಇನ್ ದ ಕ್ಯೂ ಟು ರಿಸರ್ವ್ ದ ಟಿಕೆಟ್ಸ್ ಯೆಸ್ಟರ್ಡೇ. ಇಲ್ಲಿ ನೋಡಿ ಮಕ್ಕಳು, ಈ ಯೆಸ್ಟರ್ಡೇ ಅನ್ನೋದು ನೋಡೇ ಇಲ್ಲ, ಬರೀ ಇಲ್ಲಿ ಈ ಸ್ಟ್ಯಾಂಡ್ಸ್ ಅಂತ ಬರ್ಬಿಡ್ತಾರೆ. ಬಟ್ ಲಾಸ್ಟ್ ವರ್ಗು ಕ್ವಶನ್ ಓದ್ಬೇಕು. ಯೆಸ್ಟರ್ಡೇ ಅಂದ್ರೆ ಏನು? ಪಾಸ್ಟ್ ಟೆನ್ಸ್ ಇಂಡಿಕೇಟ್ ಮಾಡುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ he stood. ನೆಕ್ಸ್ಟ್ 31st, ಇದರಲ್ಲಿ ಕರೆಕ್ಟ್ ಲಿಂಕರ್ಸ್ ಅಥವಾ, ಇಲ್ಲಿ ನೋಡಿ 31st ಕ್ವಶನ್ಗೆ ಈ 3 ಅಟೆಂಡ್ ಮಾಡಬಹುದು, 4 ಅಥವಾ ನಮ್ಮ 4 ಕಾನ್ಸೆಪ್ಟ್ ಬೇಡ, ನಾವು ಬರೀ ಲಿಂಕರ್ಸ್ ಅಂದ್ರೆ ಕಂಜಂಕ್ಷನ್ಸ್ ಮಾತ್ರ ಅಟೆಂಡ್ ಮಾಡ್ತೀವಿ ಅನ್ನೋರು ಇದನ್ನು ಅಟೆಂಡ್ ಮಾಡ್ಬೋದು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, 2 ಬರೀತಾರೆ. ಯಾಕೆ ಬೇಕು? ರಾಂಗ್ ಆದ್ರೆ ಏನು, ವೈ ಟು ಟೇಕ್ ರಿಸ್ಕ್ ಅನ್ಬಿಟ್ಟು ಬರೀಬಹುದು. ದ ಓಲ್ಡ್ ಮ್ಯಾನ್ started narrating the story of Tammanna and Basavayya to the owner's wife, dash narrating the introductory part. Full stop. After narrating the introductory part, he started fumbling for words dash he had made. Answer, as though he had made a mistake. As though ಮಾಡಿದ್ರು ಕೂಡ, ಮಿಸ್ಟೇಕ್ ಮಾಡಿದ್ರು ಕೂಡ ಅರ್ಥ. The owner's wife was not interested in the story. She felt like going away dash she stayed back. ಆಕೆ ಹೋಗ್ಬೇಕು ಅನ್ನಿಸ್ತು, ಆದ್ರೆ
ಆಕೆ ವಾಪಸ್ ಉಳ್ಕೊಂಡ್ಲು. ಶಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ ಬಟ್ ಶಿ ಸ್ಟೇಡ್ ಬ್ಯಾಕ್. ಆದ್ರೆ ಹೋಗ್ಬೇಕನ್ಸಿದ್ರು ಅನ್ಸ್ತು, ಆದ್ರೆ ಆಕೆ ವಾಪಸ್ ಉಳ್ಕೊಂಡ್ಲು. ಆಸ್ ಶಿ ಡಿಡ್ ನಾಟ್ ವಾಂಟ್ ಟು ಹರ್ಟ್ ದ ಓಲ್ಡ್ ಮ್ಯಾನ್. ಆಸ್ ರೀಸನ್, ಆ ಓಲ್ಡ್ ಮ್ಯಾನ್ಗೆ ಹರ್ಟ್ ಮಾಡಬಾರ್ದು ಅನ್ನೋ ರೀಸನ್ ಇಂದ, ಹಾಗಾಗಿ ಅನ್ನೋ ಅರ್ಥವನ್ನ ಕೊಡುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ 32nd ಕ್ವೆಶನ್, ರಿರೈಟ್ ಆಸ್ ಡಿರೆಕ್ಟೆಡ್. ಕ್ವಶನ್ ಟ್ಯಾಗ್: ಜನನಿ won the ಟೆನ್ನಿಸ್ ಟೂರ್ನಮೆಂಟ್. ಎಲ್ಲ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ರೆಡಿ ಹೆಲ್ಪಿಂಗ್ ವರ್ಬ್ ಇದ್ರೆ ಬರ್ದ್ಬಿಡ್ತಾರೆ. ಬಟ್ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ದವಾಗ ಏನ್ ಮಾಡ್ಬೇಕು? ಮೇನ್ ವರ್ಬ್ ಅನ್ನ ನೋಡ್ಬೇಕು. ಒನ್ ಇಸ್ ಮೇನ್ ವರ್ಬ್. ಸೊ ವಿನ್, ಒನ್, ವಿನ್ಸ್. ಈ ರೀತಿ ಕ್ವಶನ್ ಟ್ಯಾಗ್ ಮಾಡುವಾಗ ವಿನ್ಸ್ ಅಂತ ಬಂದವಾಗ, ಯಾವಾಗ ಹೆಲ್ಪಿಂಗ್ ವರ್ಬ್ ಇರಲ್ಲ ಅವಾಗ ವಿನ್ಸ್ ಅಂತ ಇದ್ರೆ ಡಸ್ ಅನ್ನ ಹೆಲ್ಪಿಂಗ್ ವರ್ಬ್ ತಗೋಬೇಕು. ವಿನ್ ಅಂತ ಇದ್ರೆ ಡೂ, ಒನ್ ಡಿಡ್. ಸೊ ಇಲ್ಲಿ ಯಾವ್ದು ತಗೋಬೇಕು? ಡಿಡ್. ಡಿಡ್ ನೆಗೆಟಿವ್ ವರ್ಡ್ ಇಲ್ಲ. ನೆಗೆಟಿವ್ ವರ್ಡ್ಸ್ ಯಾವ್ದು? ನೋ, ನಾಟ್, ನೆವರ್, ನನ್, ನಥಿಂಗ್, ನಥಿಂಗ್, ಹಾರ್ಡ್ಲಿ ಅನ್ನುವ ಯಾವುದೇ ನೆಗೆಟಿವ್ ವರ್ಡ್ಸ್ ಇಲ್ಲ. ಹಾಗಾಗಿ ನೆಗೆಟಿವ್ ಹಾಕೋಬೇಕು. ಡಿಡ್ ನಾಟ್. ಜನನಿ ಆಕೆ ಹುಡುಗಿ ಆಗಿರೋದ್ರಿಂದ ಶಿ ಪ್ರೊನೌನ್ ಸೇರಿಸಬೇಕು. ಡಿಡಂಟ್ ಶಿ ಕ್ವಶನ್ ಮಾರ್ಕ್ ಇಸ್ ಕಂಪಲ್ಸರಿ. ನೆಕ್ಸ್ಟ್, ಶಿವ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕು. ಮೆಲೋಡಿಯಸ್ಲಿ ಅನ್ನೋದು ಅಂಡರ್ಲೈನ್ ಆಗಿರುತ್ತೆ. ಫ್ರೇಮ್ WH ಕ್ವೆಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್. ಅಂಡರ್ಲೈನ್ ಮಾಡಿರುವ ಪದ ಉತ್ತರವಾಗುವಂತೆ ಪ್ರಶ್ನೆಯನ್ನ ರಚಿಸಬೇಕು. ಶಿವ ಹಾಡಿದ ಸಾಂಗ್ ಅನ್ನ ಮೆಲೋಡಿಯಸ್ ಆಗಿ, ತುಂಬಾ ಮೆಲೋಡಿಯಸ್ ಆಗಿ ಹೇಗ್ ಬರಿಬೇಕು? ಹೇಗೆ ಆಡಿದ ಅಲ್ವಾ? ಹೌ, ಹೇಗೆ ಆಡಿದ ಅಂತ ಬರಿಬೇಕಾಗತ್ತೆ. ಸೊ ಯೂಸ್ ಹೌ. ಹೌ ಆದ್ಮೇಲೆ ಸ್ಯಾಂಗ್ ಪಾಸ್ಟ್ ಟೆನ್ಸ್ ಇದೆ. ನಾವು ಕ್ವಶನ್ ಮಾಡುವಾಗ ನಮ್ಗೆ ಹೆಲ್ಪಿಂಗ್ ವರ್ಬ್ ಬೇಕೇ ಬೇಕು. ಸೊ ವರ್ಬು, ಮೇನ್ ವರ್ಬು ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದಾವಾಗ, ಅಗೇನ್ ಕ್ವಶನ್ ಟ್ಯಾಗ್ ಅಲ್ಲಿ ಹೇಳಿದ್ರುಲೇನೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದಾವಾಗ ಯಾವ್ದು ತಗೋಬಹುದು? ಡಿಡ್. ಡಿಡ್ ಅನ್ನ ತಗೊಂತೀನಿ. ಹೌ ಡಿಡ್ ಶಿವ, ಶಿವ ಸ್ಯಾಂಗ್ ಅಂತ ಏನಿದೆ ಅದರಲ್ಲಿ ಡಿಡ್ ಅನ್ನ ತಗೊಂಡಾದ್ಮೇಲೆ ಉಳಿಯೋದು ಸಿಂಗ್ ಅಂತ. ಓಕೆ, ಡಿಡ್ ಅನ್ನ ನಾವು ಆಚೆಗೆ ತಗೊಂಡಾದ್ಮೇಲೆ ಉಳಿಯೋದೇನು? ಸಿಂಗ್ ಅನ್ನೋದು. ಸೊ ಅದನ್ನ ಸಿಂಗ್ ದ ಸಾಂಗ್. ಇಲ್ಲೇನಾದ್ರೂ ಸಂಗ್ ಏನು ಸ್ಯಾಂಗ್ ಅಂತ ಬರೆದು ಬಿಟ್ರಿ ನಿಮ್ಮ ಹೋಲ್ ಆನ್ಸರ್ ಇಸ್ ರಾಂಗ್. ಉತ್ತರ ತಪ್ಪಾಗತ್ತೆ. ನೆಕ್ಸ್ಟ್ ಕ್ವೆಶನ್ 32nd, ರೆಕ್ಟಿಫೈ ದ ಎರರ್ಸ್, ರಿರೈಟ್ ದ ಸೆಂಟೆನ್ಸಸ್. ಇದು ಕೂಡ ಆರ್ ಕ್ವೆಶನ್, ನಿಮಗೆ ಗೊತ್ತಿದೆ ಆಲ್ರೆಡಿ. ಅಥವಾ ಪ್ರಶ್ನೆ ಟೈಮ್ ಇತ್ತು ಅಂತಂದ್ರೆ ನೀವು ಇದನ್ನ ಟ್ರೈ ಮಾಡ್ಬೋದು. ರೆಕ್ಟಿಫೈ ದ ಎರರ್ಸ್, ತಪ್ಪುಗಳನ್ನ ಹುಡುಕ್ಬೇಕು. ಹೂ, ವೈ ಯು ಲೆಫ್ಟ್ ಅರ್ಲಿ. WH ಕ್ವೆಶನ್ ಅಲ್ಲಿ ಯಾವುದೇ ಹೆಲ್ಪಿಂಗ್ ಎಸ್ನೋ ಕ್ವೆಶನ್ ಅಲ್ಲಿ ಅಥವಾ WH ಕ್ವೆಶನ್ ಅಲ್ಲಿ WH ವರ್ಡ್ ಆದ ತಕ್ಷಣ ಹೆಲ್ಪಿಂಗ್ ವರ್ಕ್ ಬರಲೇಬೇಕು. ಇಲ್ಲ ಇಲ್ಲಿ. ಹಾಗಾಗಿ ಏನ್ ಮಾಡ್ಬೇಕು? ಈ ಪಾಸ್ಟ್ ಟೆನ್ಸ್ ಇದೆಯಲ್ವಾ ಅದ್ರಲ್ಲಿ ತಗೋಬೇಕು. ವೈ ಆದ ತಕ್ಷಣ ಇದರಲ್ಲಿ ಡಿಡ್ ಅನ್ನ ತಗೋತೀವಿ. ಯು ಹಾಗೆ ಬರಿತೀವಿ. ಲೆಫ್ಟ್ ಅಲ್ಲಿ ಡಿಡ್ ಅನ್ನ ತಗೊಂಡ್ರೆ ಉಳಿಯೋದೇನು? ಸಿ, ಡಿಡ್ ಪ್ಲಸ್ ಲೀವ್ ಇಸ್ ಈಕ್ವಲ್ ಲೆಫ್ಟ್. ಸೊ ಡಿಡ್ ಅನ್ನ ನಾವಿಲ್ಲಿ ತಗೊಳ್ತೀವಿ. ಡಿಡ್ ಯು ಉಳಿಯೋದು ಲೀವ್. ಲೀವ್ ಅರ್ಲಿ ಕ್ವಶನ್ ಮಾರ್ಕ್. ಸಂಗೀತ ಈಸ್ ರಿಸೆಂಬ್ಲಿಂಗ್ ಹರ್ ಸಿಸ್ಟರ್. ಸಾಮಾನ್ಯವಾಗಿ ಸಂಗೀತ ಅವಳ ಸಿಸ್ಟರ್ ತರ ಕಾಣಿಸ್ತಾಳೆ ಅನ್ನೋದನ್ನ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಹೇಳ್ತೀವಿ. ಸಂಗೀತ ರಿಸೆಂಬಲ್ಸ್ ಹರ್ ಸಿಸ್ಟರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ರೀಡ್ ದ ಪ್ಯಾಸೇಜ್ ಅಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್. ಇದು ತುಂಬಾ ಈಸಿ. ಫಸ್ಟ್ ಒನ್ಗೆ ನೇಮ್ ಆಫ್ ದ ರಿವರ್ ತುಂಗಭದ್ರಾ. ಎಲ್ಲೆಲ್ಲಿ ಫ್ಲೋ ಆಗುತ್ತೆ? ಒಂದು ಕರ್ನಾಟಕ ಕೊಟ್ಟಿದ್ದಾರೆ, ಇನ್ನೊಂದು ಆಂಧ್ರ ಪ್ರದೇಶ. ಎಲ್ಲಿ ಜಾಯಿನ್ ಆಗುತ್ತೆ? ಅದು ಕೃಷ್ಣಾ ರಿವರ್. ಯಾವ ಪ್ಲೇಸ್ ಅಲ್ಲಿ ಅಂದ್ರೆ ಮೂವರಕೊಂಡ ಅನ್ನೋ ಪ್ಲೇಸ್ ಅಲ್ಲಿ. ನೆಕ್ಸ್ಟ್ 34th ರಿಪೋರ್ಟೆಡ್ ಸ್ಪೀಚ್. ಈಸಿ ಇದೆ. ದ ವೆಜಿಟೇಬಲ್ ವೆಂಡರ್ ಟೋಲ್ಡ್ ಸಂಗೀತ. ಇಲ್ಲಿ ಸೆಡ್, ಕೆಲವರು ಸೆಡ್ ಬರಿಬಹುದಾ ಅಂತ ಕೇಳ್ತಾರೆ. ಸೆಡ್ ಅನ್ನೋದಕ್ಕಿಂತ ಆತ ಈಕೆ ಹೇಳ್ತಿರೋದ್ರಿಂದ ಟೋಲ್ಡ್ ಬರೆಯೋದು ಹೆಚ್ಚು ಸೂಕ್ತ.
ವೆಜಿಟೇಬಲ್ ವೆಂಡರ್ ಟೋಲ್ಡ್ ಸೀತಾ ದಟ್ ಅನ್ನೋದನ್ನ ಸೇರಿಸ್ಬೇಕು. ದಟ್ ಐ ಅಂತ ಇದೆ, ಐ ಅನ್ನೋದು ಏನಾಗುತ್ತೆ, ಈ ಆಗುತ್ತೆ. ಹ್ಯಾವ್ ಅಂತ ಇದೆ ಅಲ್ಲಿ ಕ್ವೆಶನ್ ಅಲ್ಲಿ, ಹ್ಯಾವ್ ಬಿಕಮ್ಸ್ ಹ್ಯಾಡ್. ಓಕೆ, ಐ ಹ್ಯಾವ್ ವೇರಿಯಸ್ ವೆಜಿಟೇಬಲ್ಸ್ ಮೇಡಮ್ ಅಂತ ಬರುತ್ತೆ. ಸೊ ನಾವು ಹೈ ಇರೋದು ಈ ಮಾಡ್ತೀವಿ, ಹ್ಯಾವ್ ಇರೋದು ಹ್ಯಾಡ್ ಮಾಡ್ಬೇಕು. ನಾನು ಇದನ್ನು ಬೇಸಿಕ್ ಹೇಗೆ ಚೇಂಜ್ ಆಗುತ್ತೆ, ಬೇಸಿಕ್ ಕ್ಲಾಸು ಟೆನ್ಸಸ್ ಚೇಂಜ್ ಆಗುತ್ತೆ, ಕೆಲವು ವರ್ಡ್ ಚೇಂಜ್ ಆಗುತ್ತೆ, ಪ್ರೊನೌನ್ಗಳು ಚೇಂಜ್ ಆಗುತ್ತೆ, ಅಷ್ಟನ್ನು ರಿಪೋರ್ಟೆಡ್ ಸ್ಪೀಚ್ ಅಂತ ಒಂದು ವಿಡಿಯೋ ಮಾಡಿದೀನಿ, ಅದ್ರ ಹೋಗಿ ನೋಡ್ಕೊಂಡು ಬಂದ್ರೆ ನಿಮಗೆ ಬೇಸಿಕ್ ತುಂಬಾ ಏನ್ ಡೌಟ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ನೀಟಾಗಿ ಚಾರ್ಟ್ಸ್ ಮಾಡಿ ಹಾಕಿದೀನಿ. ಈ ಹ್ಯಾಡ್ ವೇರಿಯಸ್ ವೆಜಿಟೇಬಲ್ಸ್. ಅಗೇನ್ ಸೀತಾ ಕೇಳ್ತಾಳೆ, ಸೀತಾ ಕೇಳಿದಳು ಹಿಮ್ ಅವನನ್ನ, ಅಥವಾ ನೀವು ಸೀತಾ ಆಸ್ಟ್ ವೆಜಿಟೇಬಲ್ ವೆಂಡರ್ ಅಂತ ಕೂಡ ಬರೀಬಹುದು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ. ಸೀತಾ ಆಸ್ಟ್ ವೆಜಿಟೇಬಲ್ ವೆಂಡರ್, ವೆದರ್ ಅಥವಾ ಇಫ್ ಯಾವ್ದಾದ್ರು ಪದ ಸೇರಿಸಬಹುದು. ವೆದರ್ ದೇ ವೆರ್ ಫ್ರೆಶ್ ಇನಫ್, ಅವಳು ಕೇಳ್ತಾಳೆ ಆರ್ ದೇ ಫ್ರೆಶ್ ಇನಫ್ ಅಂತ. ಎಸ್ ನೋ ಕ್ವಶನ್ ಇರುತ್ತೆ. ಸೊ ಆರ್ ದೇ ಇರೋದು ದೇ ಫಸ್ಟ್ ತಗೋಬೇಕು, ಆರ್ ಇರೋದು ಏನಾಗುತ್ತೆ ವರ್ ಆಗುತ್ತೆ, ನಂತರ ತಗೋಬೇಕು. ಕ್ವಶನ್ ಅನ್ನ ಯಾವಾಗ್ಲೂ ಸ್ಟೇಟ್ಮೆಂಟ್ ಮಾಡ್ಬೇಕು, ಕ್ವಶನ್ ತರನೇ ಬರೀಬಾರ್ದು. ಆರ್ ದೇ ಇರೋದು ಏನಾಗುತ್ತೆ ದೇ ಆರ್. ಸೊ ಆರ್ ಇರೋದು ಪಾಸ್ಟ್ ಟೆನ್ಸ್ ವೆರ್ ಆಗುತ್ತೆ, ದೇ ವರ್ ಫ್ರೆಶ್ ಇನಫ್. ಅದಕ್ಕೆ ವೆಜಿಟೇಬಲ್ ವೆಂಡರ್ ಕೇಳ್ತಾನೆ ಮತ್ತೆ ಅಗೇನ್ ಅಂತ ಬೇಕಾದ್ರೆ ನೀವು ಸೇರಿಸಬಹುದು ಇಲ್ಲಿ. ಅಗೇನ್ ವೆಜಿಟೇಬಲ್ ವೆಂಡರ್ ಆಸ್ಟ್ ಹರ್ ಅಥವಾ ಸೀತಾ ಯಾವ್ದಾದ್ರು ಬರೀಬಹುದು. ವೆಜಿಟೇಬಲ್ ವೆಂಡರ್ ಆಸ್ಟ್ ಸೀತಾ ವೈ ಶಿ ಆಸ್ಕ್ಡ್, ಯು ಅಂತ ಐತಲ್ಲಿ. ಸೊ ಅದಕ್ಕೆ ಏನಾಗ್ಬೇಕು, ವೈ ಶಿ ಆಸ್ಕ್ಡ್. ವೈ ಡೂ ಯು ಆಸ್ಕ್ ಅಂತ ಇದೆ ಅಲ್ವಾ, ಡೂ ಪ್ಲಸ್ ಆಸ್ಕ್ ಇರೋದು ಆಸ್ಕ್ಡ್ ಆಗುತ್ತೆ. ಇಲ್ಲಾಂದ್ರೆ ವೈ ಶಿ ಡಿಡ್ ಆಸ್ಕ್ ಅಂತಾನು ಬರಿಬಹುದು. ವೈ ಶಿ ಡಿಡ್ ಆಸ್ಕ್ ಅಂತ, ಡಿಡ್ ಆಸ್ಕ್ ಇರೋದು ಆಸ್ಕ್ಡೇ ಆಗುತ್ತೆ. ನಾನು ಈಗ ತಾನು ಹೇಳಿದೆ, ಡಿಡ್ ಪ್ಲಸ್ ಆಸ್ಕ್ ಈಕ್ವಲ್ಸ್ ಆಸ್ಕ್ಡ್. ಇದು ಬೇಸಿಕ್. ಇದರಲ್ಲಿ ಡಿಡ್ ಅನ್ನ ತೆಗೆದ್ರೆ ಆಸ್ಕ್ ಉಳಿಯುತ್ತೆ, ಡಿಡ್ ಪ್ಲಸ್ ಆಸ್ಕ್ ಎರಡನ್ನು ಸೇರಿಸಿದ್ರೆ ಆಸ್ಕ್ಡ್ ಆಗುತ್ತೆ. WH ಕ್ವೆಶನ್ ಮಾಡುವಾಗ ಇದು ಹೆಲ್ಪ್ ಆಗುತ್ತೆ, ಅಂಡ್ ಎರರ್ ಫೈಂಡಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ, ಅಂಡ್ ಕ್ವೆಶನ್ ಟ್ಯಾಗ್ ಅಲ್ಲಿ ಹೆಲ್ಪ್ ಆಗುತ್ತೆ, ಅಂಡ್ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ವೈ ಶಿ ಆಸ್ ಸಚ್ ಅ ಕ್ವೆಶನ್, ಅದಕ್ಕೆ ಸೀತಾ ಹೇಳ್ತಾಳೆ, ಸೀತಾ ಅದಕ್ಕೆ ಆನ್ಸರ್ ಕೊಡ್ತಾಳೆ. ಸೀತಾ ರಿಪ್ಲೈಡ್ ದಟ್, ಏನಂದ್ರೆ ಕ್ಯಾರೆಟ್ ಅಂಡ್ ಬೀನ್ಸ್ ವರ್ ನಾಟ್ ಫ್ರೆಶ್. ಅಲ್ಲಿ ಆರ್ ಅಂತ ಇದೆ, ಆರ್ ಇರೋದು ಉತ್ತರದಲ್ಲಿ ಏನಾಗ್ಬೇಕು ವೆರ್ ಆಗ್ಬೇಕು. ದ ವೆಜಿಟೇಬಲ್ ವೆಂಡರ್ ಸೆಡ್, ಈಗ ಲಾಸ್ಟ್ ಅಲ್ಲಿ ಸೆಡ್ ಅಂತ ನೀವು ಹೇಳ್ಬೋದು. ಅಟ್ ಲಾಸ್ಟ್ ಅಲ್ಲಿ ಅವನು ಸ್ಟೇಟ್ಮೆಂಟ್ ಮಾಡ್ತಾನೆ, ಹೇಳ್ತಾನೆ ದಟ್ ಈ ಹ್ಯಾಡ್ ಬಾಟ್ ದೆಮ್. ಬೈ ಅಂತ ಇದೆ, ಬೈ ಇರೋದು ಏನಾಗುತ್ತೆ, ಸಾರಿ ಹ್ಯಾವ್ ಅಂತ ಇದೆ, ಹ್ಯಾವ್ ಇರೋದು ಹ್ಯಾಡ್ ಆಗುತ್ತೆ. ಐ ಹ್ಯಾವ್ ಬಾಟ್ ಅಂತ ಇದೆ, ಹ್ಯಾವ್ ಬಿಕಮ್ಸ್ ಹ್ಯಾಡ್, ಐ ಬಿಕಮ್ಸ್ he had bought them only that morning. ಆ ದಿನ ಮಾತ್ರ, ಟುಡೇ ಮಾರ್ನಿಂಗ್ ಅಂತ ಇರುತ್ತೆ, ನೀವು that morning ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಕಾನ್ವರ್ಸೇಷನ್ ತುಂಬಾ ಈಸಿ. ಎಕ್ಸ್ಕ್ಯೂಸ್ ಮಿ ಮೇ ಐ ನೋ ಫಾರ್ ಹೌ ಫಾರ್ ಇಸ್ ಕುವೆಂಪು ನಗರ ಫ್ರಮ್ ಹಿಯರ್. ಹೌ ಫಾರ್ ಎಷ್ಟು ದೂರ ಇದೆ. ಆಟೋ ಡ್ರೈವರ್ ಹೇಳ್ತಾರೆ ಇಟ್ ಈಸ್ ಅಬೌಟ್ 5 kilometers ಫ್ರಮ್ ಹಿಯರ್, ಸುಮಾರು 5 kilometer. ಸ್ಟ್ರೇಂಜರ್ ಅಂದ್ರೆ ಅಪರಿಚಿತ. ಕ್ಯಾನ್ ಯು ಡ್ರಾಪ್ ಮೀ ದೇರ್, ಅಲ್ಲಿಗೆ ನನ್ನ ಡ್ರಾಪ್ ಮಾಡಕ್ಕಾಗತ್ತಾ. ಆಟೋ, ಎಸ್ ಐ ಕ್ಯಾನ್ ಡ್ರಾಪ್ ಯು ದೇರ್, ನಾನು ನಿಮ್ಗೆ ಅಲ್ಲಿ ಡ್ರಾಪ್ ಮಾಡ್ತೀನಿ. ಸ್ಟ್ರೇಂಜರ್, ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ರೀಚ್ ದೇರ್. ಹೌ ಲಾಂಗ್ ಎಷ್ಟು ಸಮಯ ಅಥವಾ ಎಷ್ಟೊತ್ತು ತಗೊಳುತ್ತೆ ಅಲ್ಲಿ ರೀಚ್ ಆಗಕ್ಕೆ. ಡ್ರೈವರ್, ಇಟ್ ಟೇಕ್ಸ್ ಅಬೌಟ್ 15 minutes. ಸುಮಾರು, ಅಬೌಟ್ ಅಂದ್ರೆ ಸುಮಾರು 15 ನಿಮಿಷಗಳು ತಗೊಳುತ್ತೆ. ಸ್ಟ್ರೇಂಜರ್, ಇಟ್ಸ್ ಓಕೆ ಟೇಕ್ ಮೀ ದೇರ್ ಸೂನ್. ಓಕೆ ಅಥವಾ ಇಟ್ಸ್ ಓಕೆ ಥ್ಯಾಂಕ್ ಯು ಅಂತನಾದ್ರೂ ಬರ್ಬೋದು. ಇಟ್ಸ್ ಓಕೆ ಟೇಕ್ ಮೀ ದೇರ್ ಸೂನ್, ಅಲ್ಲಿ ನನ್ನನ್ನ ಬೇಗ ಕರ್ಕೊಂಡು ಹೋಗಿ. ನೆಕ್ಸ್ಟ್ ನಾನು ಲೆಟರ್ ರೈಟಿಂಗು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಲೆಟರ್ನ ತಗೋತೀರಾ, ಸ್ಪೀಚು ಕೂಡ ಇರುತ್ತೆ. ಸೊ ಇದನ್ನ ನಾನು ಇಲ್ಲಿ ರೆಸ್ಯೂಮೆ ಕೊಟ್ಟಿಲ್ಲ, ಬರೀ ಲೆಟರ್ನ ಮಾತ್ರ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಈ ಲೆಟರ್ನ ಸೆಪರೇಟ್ ಆಗಿ ನಾನು ನಿಮ್ಗೊಂದು ವಿಡಿಯೋ ಮಾಡಾಕ್ತೀನಿ, ಹೇಗೆ ಲೆಟರ್ ಅನ್ನ ಬರೆಯೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಕ್ವಶನ್ ಅನ್ನ ತಗೊಂಡು. ಈಗ ನಿಮ್ ಕೀ ಆನ್ಸರ್ಗೋಸ್ಕರ ನಾನು ಈ ಲೆಟರ್ ಅನ್ನ ತಂದಿದ್ದೇನೆ.
ನೋಡ್ಕೊಳ್ಳಿ. ಸ್ಪೀಚ್ ಕೂಡ ಇದೆ. ಇಲ್ಲ ಸ್ಪೀಚೇ ಬರೀತೀನಿ, ನನ್ಗೆ ಅದೆಲ್ಲ ರೆಸ್ಯೂಮೆ ಲೆಟರ್ ಫಾರ್ಮ್ಯಾಟ್ ಎಲ್ಲ ಗೊತ್ತಾಗಲ್ಲ ಅಂದ್ರೆ ಆರಾಮಾಗಿ ಈಸಿಯಾಗಿ ಸ್ಪೀಚ್ ಕೂಡ ಬರೀಬಹುದು. ಸ್ಪೀಚ್ ಕೂಡ ಇಲ್ಲಿದೆ, ನೋಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಿ ಓದ್ಕೊಳ್ಳಿ. ಈ ಸಲ ಪ್ರಿಪರೇಟರಿ, ಈ ಸಲ ಆನ್ಯುವಲ್ ಎಕ್ಸಾಮು 28 ಇಂದ ಏನ್ ಶುರುವಾಗ್ತಿದೆ, ಫೆಬ್ರವರಿ 28 ಇಂದ ಈಸಿ ಆಗಿರ್ಲಿ. ಅಂಡ್ ಬ್ಲೂ ಪ್ರಿಂಟ್ ಕೊಟ್ಟಿರೋದ್ರಿಂದ ಅಫ್ಕೋರ್ಸ್ ಈಸಿ ಆಗಿರುತ್ತೆ. ಆಲ್ ದಿ ಬೆಸ್ಟ್. If you are new to my channel, please subscribe and watch.